ಫ್ರೆಂಡ್ಸ್, ಈಗಷ್ಟೇ ನೀವೆಲ್ಲ ನೋಡಿರೋ ಹಾಗೆ ಬಿಗ್ ಬಾಸ್ ಪ್ರೋಮೋ ಅನ್ನೋದು ಇನ್ಸ್ಟಾಗ್ರಾಮಿಂದ ಅಪ್ಡೇಟ್ ಬಿಟ್ಟಿದ್ದಾರೆ. ಅದೇನಂತ ಅಂದರೆ, ಈ ಹಿಂದೆ ನೀವು ನೋಡಿರ್ಬೋದು, ನಾನು ಆಗಲೇ ವಿಡಿಯೋ ಮಾಡಿಬಿಟ್ಟಿದ್ದೆ. ಏನಂದರೆ, ನಮ್ಮ ಅಮ್ಮ ಕುಟುಂಬಕ್ಕೂ ಮಂಜು ಅವರು ಹೇಗೆ ಬಂದು ನಾನು ಯಾರಿಗೂ ಇಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಗುರು ಅಂತ ಅಂದಿದ್ದಕ್ಕೆ ರುಚಿಗೆದ್ದ ವಿನಯ್ ಅವರು ನೀನು ಇಲ್ಲಿಂದ ಹೋಗ್ತಾ ಇರ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಟ್ರು. ಇದ್ರ ಹಿಂದೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಆದರೆ ಇದ್ರ ಮಧ್ಯ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದು ಎಲ್ಲ TRPಗೋಸ್ಕರ. ಯಾಕೆ ಅಂತಂದರೆ ಅಲ್ಲಿ ಮಾತಾಡೋ ಮಾತುಗಳು ನೈಜವಾಗಿರ್ಬೋದು, ಆದರೆ A to Z ಇವ್ರ ಸಿಚುವೇಶನ್ ಈ ಥರ ಮಾಡಿ ಅಂತ ಮೊದಲೇ ಸ್ಕ್ರಿಪ್ಟೆಡ್ ಆಗಿರತ್ತೆ. ಯಾಕೆ ಅಂತಂದರೆ ಹೆಚ್ಚು ಜನ ಕ್ಯೂರಿಯಾಸಿಟಿ ಬಂದು ನೋಡಲಿ ಒಂದು ಶೋನ ಅನ್ನೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳಾಗಿರ್ಬೋದು ಮಾಡಿ ವೀಡಿಯೋಸ್ನ ಬಿಡ್ತಿದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು? ಯಾಕೆ ಅಂತಂದರೆ ಎಲ್ಲ ಶೋಗಳು ಏನಿದೆ ಅದು ಸ್ಕ್ರಿಪ್ಟೆಡ್ ಆಗಿರತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮ್ಮ ಬಿಗ್ ಬಾಸ್ ಈ ಲಿಸ್ಟಲ್ಲಿ ಸೇರಿದೆಯಾ? ಅದು ನಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು, ನಾವು ಹೇಗೆ ತಗೋತೀವೋ ಹಾಗಿರತ್ತೆ. ಆದರೆ ಈ ಹಿನ್ನೆಲೆ ಎರಡನೇ ಪ್ರೋಮೋ ಒಂದು ಔಟ್ ಆಗಿದೆ. ಅದರಲ್ಲಿ ನನಗೆ ಕಂಡ ದೃಶ್ಯದಲ್ಲಿ ಏನಂತಂದರೆ, ಒಂದು ಹುಡುಗಿ ವಿನಯ್ ಅವರ ಫೋಟೋನ ಸುಡ್ತಾ ಇದ್ದಾಳೆ. ಅದನ್ನು ನೀವು ನೋಡ್ಬೋದು. ಅಂದರೆ ಅದನ್ನೊಂದು 2 ಸೆಕೆಂಡ್ ಇಟ್ಟಿದ್ದಾರೆ ಅಷ್ಟೇ. ವಿನಯ್ ಅವ್ರ ಫೋಟೋನ ಸುಡ್ತಿದ್ದಾರೆ. ಆಗ ನೀವು ವಿನಯ್ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೋದು ಹೇಗಿದೆ ಅಂತ. ಇದ್ರ ಬೆನ್ನಲ್ಲೇ ಒಂದು ಎಂಟ್ರಿ ಆಗತ್ತೆ, ಒಂದು ಘಟಾನುಘಟಿ ಕಂಟೆಸ್ಟೆಂಟ್ ಅಂತ. ಯಾಕೆ ಅಂತಂದರೆ ಇವ್ರು ಯಾವುದೇ ರೀತಿ ನಾರ್ಮಲ್ ಕಂಟೆಸ್ಟೆಂಟ್ ಅಲ್ಲ, ಹೋಗೋಂದು ಥರನೇ ಹೋಗೋದಕ್ಕೆ. ಆ ಏನು ಪ್ರೋಮೋ ಫಸ್ಟ್ನೇದು ಬಿಟ್ಟಿದ್ದು ಅದು ಬಿಲ್ಕುಲ್ ಆಪೋಸಿಟ್ ಈ ಪ್ರೋಮೋ ನಾವು ನೋಡ್ಬೋದು. ಇದ್ರ ಥರನೇ ಆ ಕಂಟೆಸ್ಟೆಂಟ್ನ ಹೆಸರು ಗಂಗಮ್ಮ. ಈ ಗಂಗಮ್ಮನ ಕತೆ ಏನು ಈ ಬಿಗ್ ಬಾಸ್ ಮನೇಲಿ ಅಂತ ಕೇಳೋದಾದ್ರೆ, ನಮ್ಮ ಬಿಗ್ ಬಾಸ್ ಅವರು ಎಷ್ಟೋ ಲಕ್ಷ ಆಡಿಷನ್ಸಲ್ಲಿ 60 ಜನ ಕಂಟೆಸ್ಟೆಂಟ್ಸ್ಗಳು ಆಡಿಷನ್ಗೆ ಬಿಟ್ಟು ನಮ್ಮ ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಅಥವಾ ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಎಲ್ಲರೂ ತೀರ್ಪುಗಾರರಾಗಿ ಜ್ಯೂರಿ ಪ್ಯಾನಲ್ ಆಗಿ ಒಂದು ಕಂಟೆಸ್ಟೆಂಟ್ನ ಒಳಗಡೆ ಕಳ್ಸೋಕೆ ನಡೆದಿದ್ದಾರೆ. ನಮಗೆ ಜಾಸ್ತಿ ಏನೋ ಪ್ರೋಮೋದಲ್ಲಿ ಕಂಟೆಸ್ಟ್ಗಳಿಗೆ ಓಕೆ ಕೊಟ್ಟಿರೋದು ಕಾಣಿಸ್ತಿಲ್ಲ. ಎಲ್ಲ ರಿಜೆಕ್ಟ್ ಅಥವಾ ಕ್ರಿಂಜ್ ಆಗಿರೋದು ಅಂತ ಸಂಗೀತ ಅವ್ರು ಹೇಳೋದನ್ನ ತೋರಿಸ್ತಾರೆ. ಆದರೆ ಗಂಗಮ್ಮ ಅವರು ಮಾಡಿದ್ದಾದರೂ ಏನು ಎಲ್ಲ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿದೆ. ಈ ಗಂಗಮ್ಮ ಅವರು ಮಾಡಿದ್ದೇನು, ಹೋಗಿದ್ದೇನು, ಆಗಿದ್ದೇನು ಎಲ್ಲ ತಿಳ್ಕೊಳ್ಳೋಕೆ ನಾವು ಬಿಗ್ ಬಾಸ್ನ ನೋಡಬೇಕಾಗತ್ತೆ. ಈ ಬೆನ್ನಲ್ಲೇ ಬಿಗ್ ಬಾಸ್ ಅಂದರೆ ಕೆಲವರು ಬಿಗ್ ಮನೆಯಲ್ಲಿ ಬಾಸ್ ಆಟ ಅಂತಾರೆ, ಅಥವಾ ಬಿಗ್ ಬಾಸ್ ಅಂದರೆ ಒಬ್ರು ಕಾಣದೇ ಇರೋ ವ್ಯಕ್ತಿ ಅಂತಾರೆ, ಒಬ್ಬೊಬ್ರು ಅಂತಾರೆ. ಯಾಕೆಂತ ಬಾಸ್ಗಳಿರ್ತಾರಲ್ಲ, ಬಾಸ್ಗಿಂತ ದೊಡ್ಡವರೇ ಬಿಗ್ ಬಾಸ್ ಅಂತ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಗಂಗಮ್ಮ ಅವರು ಬಂದಾಗ ಅವರು ಕೇಳಿದಾಗೆ ಏನು ಕೊಡಬೇಕಲ್ಲ, ಒಂದು ಪ್ರದರ್ಶನ ಆಗಿರ್ಬೋದು ಅಥವಾ ಅವ್ರು ಸೆಲೆಕ್ಟ್ ಆಡಿಷನ್ ಆಗಿರ್ಬೋದು ಅದನ್ನು ಕೊಡ್ತಾರೆ. ಅವರು ಕಾಲಿಗೆ ಬೀಳು ಅಂತಂದಾಗ ಅವರು ಆಫ್ ಬಾಡಿನ ಬಗ್ಗೆ ಕಾಲಿಗೆ ಬಿದ್ದೆ ಅಂತಾರೆ. ಆದರೆ ಅದನ್ನು ಸಂಗೀತ ಅವ್ರು ಒಪ್ಕೊಳ್ಳಲ್ಲ. ಇದು ಯಾವ ರೀತಿ ಕಾಲಿಗೆ ಬೀಳೋದು ಅಂತ ನಮಗೆ ಪ್ರೋಮೋದಲ್ಲಿ ಕಾಣಿಸೋಕೆ ನೀವು ನೋಡ್ಬೋದು. ಆದರೆ ಇದು ನೆಕ್ಸ್ಟ್ ಡೇ ಅವರು ನಿಜವಾಗ್ಲೂ ನೆಲಕ್ಕೂರಿ ಅತ್ತೆಲ್ಲ ಬಿಡ್ತಾರೆ. ಇದು ಕ್ರಿಂಜ್ ಆಗಿರೋದು ಅಂತ ಸಂಗೀತ ಶೃಂಗೇರಿ ಅವ್ರು ಕೇಳ್ತಾರೆ. ಅವ್ರು ಕೇಳಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕಮೆಂಟಲ್ಲಿ ತಿಳಿಸಿ. ತದನಂತರ ಅವ್ರು ಹೇಳ್ತಾರೆ, ಮಾಡ್ತಾಳೆ ನನ್ನ ಮಗಳು ರೀಲ್ಸ್ ಎಲ್ಲ ನೋಡ್ತಾರೆ, ಅದಕ್ಕೆಲ್ಲ ನಾವು ಕರ್ಕೊಳಕ್ಕಾಗೋದಿಲ್ಲ ಅಂತ ಸ್ಟ್ರೇಟಾಗಿ ಸಂಗೀತ ಶೃಂಗೇರಿ ಅವ್ರು ಹೇಳ್ತಾರೆ. ತದನಂತರ ಅವರು ಕೂಡ ಸೇಮ್ ಅಮ್ಮ ಕುಟುಂಬಕ್ಕೂ ಮಂಜು ಆಗಿ ಹಳ್ಕೊಂಡು ಅವ್ರು ಹೋಗ್ತಾರೆ. ಏನಾಗಿದೆ ಎಲ್ಲ ನಾವು ತಿಳ್ಕೊಬೇಕಾಗತ್ತೆ. ಯಾಕೆಂತಂದರೆ ಏನು ನಮ್ಮ ಈಗ ಕಮ್ಮಿಂಗ್ ಬರ್ತಾ ಇದೆಯಲ್ಲ ಬಿಗ್ ಬಾಸ್ ಆಡಿಷನ್, ಜ್ಯೂರಿ ಪ್ಯಾನಲ್ ಎಲ್ಲದನ್ನು ನಾವು ನೋಡಿ ತಿಳ್ಕೊಂಡ್ರೆ ಹೇಗೆ ನಮ್ಮ ಬಿಗ್ ಬಾಸ್ 13 ಅನ್ನೋದು ಇದೆ ಅನ್ನೋದು ನಮಗೆ ಒಂದು ಇಮ್ಯಾಜಿನೇಷನ್ ಅನ್ನೋದು ಕೊಡತ್ತೆ. ಹಾಗಿದ್ರೆ ಈ ಗಂಗಮ್ಮ ಅಮ್ಮ ಕುಟುಂಬಕ್ಕೂ ಇಬ್ಬರಿಗೆ ಬಿಟ್ಟರೆ ನಿಮಗೆ ಯಾರು ಬರಬೇಕು ಮತ್ತೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ? ಯಾಕೆ ಅಂತಂದರೆ ಬರೀ 60 ಜನದ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ಹಾಗೆ ಈ 7 ಕೋಟಿ ಜನದಲ್ಲಿ ಎಷ್ಟು ಜನ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ನೋಡೋಣ. ಅಂಟಿಲ್ ವಾಚ್. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.